ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂತ ಮಕ್ಕಳು ಯಾಕೆ ಶಾಲೆನ ಬಿಡ್ತಾರೆ ಅಂತ. ಇವತ್ತು ಆ ಶಾಲೆಗೆ ಹೋಗೋದಕ್ಕೆ ಏನೇನ್ ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಶಾಲೆ ಎಷ್ಟು ದೂರ ಇದ್ರೇನು ನಮ್ಮ ಹಳ್ಳಿ ಹುಡುಗರು ಹೋಗಕ್ ರೆಡಿ. ಆದ್ರೆ ಹೋಗಕ್ಕೆ ಮೇನ್ ಏನ್ ಬೇಕು ಹೇಳಿ? ಸಾರಿಗೆ ವ್ಯವಸ್ಥೆ ಅದೇ ಇಲ್ಲ. ಮೇನ್ ಆಗಿ ಬರೋದು ಶಾಲೆಗಳು. ಪ್ರತಿಯೊಂದು ಹಳ್ಳಿಲೂ ಒಂದು ಒಳ್ಳೆ ಶಾಲೆ ಅನ್ನೋದು ಇಲ್ಲವೇ ಇಲ್ಲ. ಇದ್ರೂನು ಎಲ್ಲೋ 1000ಕ್ಕೊಂದು. ಮತ್ತೆ ಈ ಒಳ್ಳೆ ಶಾಲೆ ಅನ್ನೋದು ಇದೆ, ಬಟ್ ಕೆಲವೊಂದು ಜಿಲ್ಲೆ ಅಥವಾ ಕೆಲವೊಂಥರ ಇಂಪ್ರೂವ್ಮೆಂಟ್ ಇಲ್ಲದೆ ಇದ್ರೂನು ಪರವಾಗಿಲ್ಲ, ಅದು ಇಂಪ್ರೂವ್ಮೆಂಟ್ ಅಂತ ನಮ್ಮ ಉತ್ತರ ಕರ್ನಾಟಕದವ್ರ ಪ್ರಕಾರ. ಆ ಕಡೆ ಎಲ್ಲ ಇದೆ. ಎಕ್ಸಾಂಪಲ್ ನಮ್ಮೂರ್ಗೆ ಹತ್ರ ಅಂತ ತಗೊಂಡ್ರೆ ಯಾದಗಿರಿ, ಸೈದಾಪುರ, ಮತ್ತೆ ಈ ಕಡೆ ರಾಯಚೂರು, ಈ ತರ ಎಲ್ಲ ಒಂದು ಮೂರು ಇದು ಬರ್ಬೋದು. ಬಟ್ ಈ ಮೂರಕ್ಕೂ ತುಂಬಾ ಡಿಸ್ಟೆನ್ಸ್ ಇದೆ. ನಮ್ ಸೈದಾಪುರ ಅಂತ ಬಂದ್ರೆ 7 ಕಿಲೋಮೀಟರ್ ಆಗುತ್ತೆ ನಮ್ಮೂರಿಂದ. ಮತ್ತೆ ಯಾದಗಿರಿಗೆ ಹೋಗ್ಬೇಕಂದ್ರೆ ಒಂದು 26ರಿಂದ 30 ಕಿಲೋಮೀಟರ್ ಅಂದಾಜು. ರಾಯಚೂರ್ಗಂತೂ ಕೇಳಲೇಬಾರ್ದು, ಅದು ತುಂಬಾ ದೂರ, ಅಲ್ಲಿಗೆ ಯಾರು ಹೋಗಲ್ಲ. ನಮ್ಮ ಹಳ್ಳಿಯಿಂದ ಮಕ್ಕಳು ಹೋಗಕ್ ರೆಡಿ, ಬಟ್ ಆದ್ರೆ ಅವ್ರು ಹೋಗಕ್ ಎಷ್ಟು ತೊಂದರೆ ಇದೆ ಗೊತ್ತಾ? ಸರಿ, ಪರವಾಗಿಲ್ಲ, ನಮ್ ವಿದ್ಯೆಗಾಗಿ ನಾವೇ ಅಲ್ವಾ ಕಷ್ಟ ಪಡ್ಬೇಕು ಅನ್ಕೊಂಡು ನಮ್ ಹುಡುಗರು ಹೋಗಕ್ ರೆಡಿ. ಬಸ್ ಪಾಸ್ ಮಾಡಿಸ್ಕೊಂಡು ಇಲ್ಲ ನಡ್ಕೊಂಡು NH ಬಂದ್ ನಿಂತ್ಕೊಂತಾರೆ. ಏನಕ್ಕೆ ಕೇಳಿ? ಬಸ್ ಹಿಡಿಯಕ್ಕೆ. ಅಲ್ಲ ಆಗೋದೇ ಬೇರೆ. ಬಸ್ ಎಷ್ಟೊತ್ತಿಗೆ ಬರುತ್ತೆ ಗೊತ್ತಾ? ಗಂಟೆಗೊಂದು, 2 ಗಂಟೆಗೊಂದು. ಒಂದೊಂದ್ಸತಿ ಬಸ್ಸೇ ಬರಲ್ಲ. ಹೋಗ್ಬೇಕು ಆಟೋಗೆ ಅಂತ ಎಷ್ಟು ಸತಿ ಹೋಗ್ತಾರೆ ಹೇಳಿ? ತುಂಬಾ ಎಕ್ಸ್ಪೆನ್ಸ್ ಆಗುತ್ತಲ್ವಾ? ಈ ಎಕ್ಸ್ಪೆನ್ಸ್ ನೆಲ್ಲೂ ಮೀರಿ ಹೋಗೋಣ ಅಂದ್ರೆ ಬಡತನ. ಹಳ್ಳಿ ಜೀವನ ಅಂದ್ರೇನೆ ಬಡತನ. ಏನ್ ಮಾಡಕ್ಕಾಗುತ್ತೆ? ಅಲ್ಲಿಗೆ ನಮ್ ವಿದ್ಯೆ ನಿಂತೋಗುತ್ತೆ. ಇವಾಗ ಆ ಮಕ್ಳಿಗೆ ಬೇಕಾಗಿರೋದೇನ್ ಗೊತ್ತಾ? ಮೇನ್ ಆಗಿ ಸಾರಿಗೆ ವ್ಯವಸ್ಥೆ. ಅಂದ್ರೆ 5 ನಿಮಿಷಕ್ಕೊಂದ್ ಬಸ್ ಇಲ್ದೇ ಇದ್ರೂ ಪರವಾಗಿಲ್ಲ, ಅರ್ಧ ಗಂಟೆಗೊಂದ್ ಬಸ್ ಆದ್ರೂ ಬೇಕು. ಅರ್ಧ ಗಂಟೆ ತುಂಬಾ ಜಾಸ್ತಿ ಆಯ್ತು, 15 ನಿಮಿಷಕ್ಕೊಂದ್ ಬಸ್ ಆದ್ರೂ ಬೇಕು. ಆಗ ಮಾತ್ರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಳ್ಳೆ ವಿದ್ಯೆ ಸಿಗಕ್ ಚಾನ್ಸ್ ಇದೆ. ಇದು ಇಷ್ಟೇ ಅಲ್ಲ, ಇನ್ನೂ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇದೇ ತರ ವಿಡಿಯೋಗೆ.